ನಮಸ್ಕಾರ ಗುರು. ಬೆಳಗ್ಗೆನೆ ಪರ್ಸ್ನಲ್ ಬುಕ್ಕಿಂಗು ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. RT ನಗರ್ ಅನ್ಲೋಡು. ಬನ್ನಿ ಹೋಗಮ್ಮ. ಇವತ್ತು ಪೋರ್ಟ್ರಲ್ಲಿ ಡ್ಯೂಟಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಇವತ್ತು ಬುಕ್ಕಿಂಗ್ಗಳು ಜಾಸ್ತಿ ಇದೆ. ಬನ್ನಿ ಹೋಗಮ್ಮ. ಇದು ಲುಲುಮಾಲ್ ರೋಡು. RT ನಗರ್ ಇಳಿಸಿ ಮತ್ತೆ ಕೂಡ್ಲು ಗೇಟ್ ತಗೋ ಬರಬೇಕು. ಅಲ್ಲೊಂದು ಗಾಡಿ ಬರ್ತಾ ಇದೆ. ವಿಜಯವಾಡ ಗುಂಟೂರಿಂದ ಗಾಡಿ ಬರ್ತೈತೆ. ಆ ಗಾಡಿಯಿಂದ ನಮ್ಮ ಗಾಡಿಗೆ ಶಿಫ್ಟ್ ಮಾಡ್ಕೊಬೇಕು. ಅದು ನಾವೇ ತರಿಸಿದ್ದು ಬಾಡಿಗೆ ಗಾಡಿಯಲ್ಲಿ. ನಮ್ಮ ಗಾಡಿ ಹೋಗಲ್ಲ, ಅದಕ್ಕೆ ನೀವು ಹೋಗಮ್ಮ. ಇಲ್ಲಿಂದನೇ ಶುರು ಟ್ರಾಫಿಕ್. ಬಂದೆ ಇವರು RT ನಗರಕ್ಕೆ. ನೋಡಿ, ಇದೇ ರೆಸ್ಟೋರೆಂಟು, ರಾತಾ ಮಂದಿ. ಇಳಿಸಾಯ್ತು. ಅಲ್ಲಿ ಯಾವುದು ಬುಕ್ಕಿಂಗ್ ಸಿಗಲಿಲ್ಲ. ಮತ್ತು ಈ ಕಡೆ ಬಂದೆ, ಸುಧಾಮ್ನಗರ್ ಕಡೆಗೆ. ನಾನು ಕೂಡ್ಲು ಗೇಟ್ ಹೋಗ್ಬೇಕು, ಎಲೆಕ್ಟ್ರಾನಿಕ್ ಸಿಟಿ ಸೈಡು. ಯಾವ್ದಾದ್ರು ಬುಕ್ಕಿಂಗ್ ಸಿಗುತ್ತಾ ಅಂತ ನೋಡಿದ್ರೆ ಯಾವುದು ಸಿಗ್ತಾ ಇಲ್ಲ. ಎಲ್ಲೆಲ್ಲೋ ಕೊಡ್ತಾವನೆ. ಬೇಕಾದ ಟೈಮಲ್ಲಿ ಕೊಡಲ್ಲ, ಬೇಡದ ಟೈಮಲ್ಲಿ ಕೊಡ್ತಾನೆ. ಯಾವುದಾದ್ರು ಒಂದು 6-7 ಬುಕ್ಕಿಂಗ್ಗಳು ಬಿಟ್ಟಿದ್ದೀನಿ. ನಾನು ಯಾವುದೋ ಬರುತ್ತೆ ಇವಾಗ ನೋಡಿ. ದೇವನಹಳ್ಳಿ ಮಲ್ಟಿಪಲ್ಲು 4 ಡ್ರಾಪ್, 1672 ರೂಪಾಯಿ. ಒಂದು ಎಲೆಕ್ಟ್ರಾನಿಕ್ ಸಿಟಿ ಬೀಳ್ತಾ ಇಲ್ಲ, ಬೊಮ್ಮನಹಳ್ಳಿ ಬೀಳ್ತಾ. ಆವಾಗಲೇ ಬಿದ್ದಿತ್ತು. ಅದು ಪಿಕಪ್ ಬಂದ್ಬಿಟ್ಟು SP ರೋಡಿಂದ ಎತ್ಕೊಂಡಿಲ್ಲ, ಬೊಮ್ಮಸಂದ್ರಾಗ ಬಿದ್ದಿತ್ತು. ಸಿಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಕಾಲಿನ ಹೋಗ್ಬೇಕು. ಸಿಕ್ಕಿದ್ರೆ ನಮ್ಮ ಅದೃಷ್ಟ, ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಡೆಲಿವರಿ.comಲ್ಲಿ ದಮ್ಲೂರಿಗೆ ಸಿಕ್ತು. ಸುಧಾಮ್ನಗರಿಂದ 600 ರೂಪಾಯಿ. ಪಿಕಪ್ ಲೊಕೇಶನ್ ಬಂದೆ. ನೋಡಿ, 2 ಪ್ಲೈವುಡ್ ಶೀಟ್ ಲೋಡ್ ಮಾಡ್ತಾರೆ. ಇದು ಲೋಡ್ ಮಾಡ್ಕೊಂಡು ದಮ್ಲೂರು ಫ್ಲೇವರ್ ಹೋಗ್ಬೇಕು. ಬಂದೆ, ಅನ್ಲೋಡಿಂಗ್ ಪಾಯಿಂಟು ಇಳಿಸ್ಕೊಳ್ತಾ ಇದ್ದಾರೆ. ಇದು ಇಳಿಸ್ಕೊಂಡು ಇಲ್ಲೇ 1:30 ಆಯಿತು. ಈಗ ಗಾಡಿ ಬರ್ತಾನೆ. ಈಗ ಖಾಲಿ ಹೋಗ್ಬೇಕು ಅಲ್ಲಿಗೆ, ಕೂಡ್ಲು ಗೇಟ್ ಅಲ್ಲಿಂದ ನಮ್ಮದು ಡ್ಯೂಟಿ ಸ್ಟಾರ್ಟ್ ಆಗುತ್ತೆ. ಪೇಮೆಂಟ್ ಇಸ್ಕೊಂಡು ಹೊರಡೋಣ ಇಲ್ಲಿಂದ. ಬಂದೆ ಬೊಮ್ಮನಹಳ್ಳಿ ಶೆಲ್ ಪೆಟ್ರೋಲ್ ಬಂಕ್. ಇಲ್ಲಿ ಬಂದು ನಿಂತಿದ್ದೀನಿ. ಏನೋ ಅಗ್ರಾರ ಫ್ಲೇವರ್ ಇದ್ದೀನಿ ಅಂತ ಹೇಳಿದರು. ವೇಟ್ ಮಾಡ್ತಾ ಇದ್ದೀನಿ ಅವ್ರಿಗೆ. ನೋಡಿ, ಇದೇ ಗಾಡಿ ಬುಲೆರೋ. ಇದರಲ್ಲಿ ಅಕ್ಕಿ ಲೋಡ್ ಬಂದಿದೆ 1800 kg. ಈ ಪುಣ್ಯಾತ್ಮ ನಿನ್ನೆ ನೈಟು 7 ಗಂಟೆಗೆ ಬಿಟ್ಟಿದ್ದು, ಇವತ್ತು 4 ಗಂಟೆಗೆ ಬಂದವನೆ. ಲೋಡ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಇವರು ಎಲೆಕ್ಟ್ರಾನಿಕ್ ಸಿಟಿ ಡಿ-ಮಾರ್ಟ್ ಹಿಂದೆಗಡೆ ಅನ್ಲೋಡಿಂಗ್ ಪಾಯಿಂಟು. ನಮ್ಮದು ಎಲ್ಲ ಬೆಳಗಿನ ಜಾವನೇ ಇರೋದು ಡೆಲಿವರಿ. ಇವತ್ತು ಈ ಗಾಡಿ ಅವನಿಂದ ಇವತ್ತು ಲೇಟ್ ಆಗಿಬಿಡ್ತು. ಇಲ್ಲ, ನಮ್ಮದು ಬೆಳಗ್ಗೆ 10-11 ಗಂಟೆಗೆಲ್ಲ ನಮ್ಮ ಪರ್ಸ್ನಲ್ ಬುಕ್ಕಿಂಗ್ ಮುಗ್ದೋಗ್ಬಿಡ್ತದೆ. ಅದಾದಮೇಲೆ ನಾವು ಪೋರ್ಟ್ರು ಡ್ಯೂಟಿ ಸ್ಟಾರ್ಟ್ ಮಾಡ್ತೀವಿ. ಇದು ನಮ್ಮದು ಪರ್ಮನೆಂಟ್ ಇದೆ ಬಾಡಿಗೆ. ಡೈಲಿ ಬುಕ್ಕಿಂಗ್ ಇರ್ತದೆ.
ಬನ್ನಿ ಇದು ಹೋಗೋಣ, ಹೋಗ್ಬಿಟ್ಟು ಅನ್ಲೋಡ್ ಮಾಡ್ಸೋಣ ಬೇಗ ಬೇಗ, ಇಲ್ಲಾಂದರೆ ಬೆಳಂದೂರು ಟ್ರಾಫಿಕಲ್ಲಿ ತಗ್ಲಾಕೊಂಡ್ಬಿಡ್ತೀನಿ. ಮುಂದೆ ಹೋಗಿ ಲೆಫ್ಟ್ ತಗೊಬೇಕು. ಇವತ್ತು ಡ್ಯೂಟಿ ಸಿಕ್ಕಾಪಡೆ ಜಾಸ್ತಿ ಆಗ್ಬಿಡ್ತು, ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀನಿ. ಇಲ್ಲೇ ಲೆಫ್ಟು. ಈ ಮುಂದೆ ಕಾಣ್ತಾ ಇತ್ತಲ್ಲ ಇದೇನೆ ಹೋಟ್ಲು. ಈ ಹೋಟ್ಲಲ್ಲಿ ಇಳಿಸ್ಬಿಟ್ಟು ಮತ್ತು ನಾವು ಬೆಳ್ಳಂದೂರು ಕಡೆಗೆ ಪ್ರಯಾಣ. ನೋಡಿ ಇದೆ 5 ಮೂಟೆ. ಈ 5 ಮೂಟೆ ಇಳಿಸ್ಬಿಟ್ಟು ಮಿಕ್ಕಿದ್ದು ಅಲ್ಲಿ ಬೆಳ್ಳಂದೂರಲ್ಲಿ ಇಳಿಸಾಯ್ತು. ಇವಾಗ ಬೆಳ್ಳಂದೂರು ಕಡೆಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಟ್ರಾಫಿಕ್ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಇಲ್ಲಿ ತಾನೇ ಕಂಪ್ನಿಗಳು ಬಿಡೋ ಟೈಮ್ ಆಯಿತು. ಈ ಬೆಳ್ಳಂದೂರಲ್ಲಿ ಏನಾಯ್ತೋ ಗೊತ್ತಿಲ್ಲ. ಬೆಳ್ಳಂದೂರು ಹೋಗ್ಬೇಕಂದ್ರೆ ಆಗಲ್ಲ. ಅದಕ್ಕೆ ಬೆಳ್ಳಂದೂರು ಡ್ಯೂಟಿ ಇದ್ದರೆ ನಾನು ಬೆಳಗ್ಗೆನೇ 6 ಗಂಟೆಗೆ ಹೋಗ್ಬಿಡ್ತೀನಿ. ನೋಡಿ ಬೆಳ್ಳಂದೂರು ಟ್ರಾಫಿಕ್ ಶುರು ಆಟ ಇಲ್ಲಿಂದ. ನೋಡಿ ಆ ಕಡೆ ಫುಲ್ ಜಾಮ್ ಇದೆ. ಈ ಬ್ರಿಡ್ಜ್ ಕೆಳಗಡೆ ಹೋಗಿ ಯೂಟರ್ನ್ ಮಾಡಬೇಕು. ಎಕೋ ಎಕ್ಸ್ಪ್ರೆಸ್ ಕಂಪ್ನಿ ಒಳಗಡೆ ಹೋಗ್ಬೇಕು. ನೋಡಿ ಆ ಕಡೆ ಟ್ರಾಫಿಕ್ ಹಿಂಗಿದೆ. ಹೆಂಗೋ ಕಷ್ಟ ಆಗ್ಬಿಟ್ಟು ಬಂದೆ ಗುರು, ಯೂಟರ್ನ್ ತೊಗೊಂಡು ಈ ಒಳಗಡೆ ಹೋಗ್ತಾ ಇದ್ದೀನಿ. ಈ ಎಕೋ ಫೇಸಲ್ಲಿ ಕಂಪ್ನಿಗಳು ಬರ್ತದೆ, ಕಾರ್ಗಳು. ನೋಡಿ ಎಲ್ಲಿ ಗಂಟ ಜಾಮ್ ಇದೆ. ಈ ಮೇನ್ ರೋಡಿಂದ ಅಲ್ಲಿ ಡೆಡ್ ಎಂಡ್ ಗಂಟನೂ ಜಾಮ್ ಇರ್ತದೆ ಸಾಯಂಕಾಲ ಟೈಮು. 1 ಅವರ್ ಆಗುತ್ತೆ, 1.5 ಅವರ್ ಆಗುತ್ತೆ. ನೋಡಿ ರೈಟ್ ತೊಗೊಂಡ ತಕ್ಷಣ ಲೆಫ್ಟ್ ಸೈಡಲ್ಲಿ ಐತೆ. ನೋಡಿ ಇಲ್ಲಿ ಮುಂದೆ ಕಾಣ್ತೈತಲ್ಲ ಕಾರ್ ನಿಂತಿತ್ತಲ್ಲ ಅಲ್ಲೇ. ಇಲ್ಲಿ 12 ಬ್ಯಾಗ್ ಇಳಿಸ್ಬೇಕು. ನೋಡಿ ಇಲ್ಲಿ ಒಳಗಡೆ ಇಳಿಸ್ಬಿಟ್ಟು ಬಂದೆ. ಈಗ BTM ಅಲ್ಲಿ ಇದ್ದೀನಿ. BTM ಅಲ್ಲಿ 7 ಬ್ಯಾಗ್ ಇಳಿಸ್ಬೇಕು. ಇಳಿಸ್ಬಿಟ್ಟು ಹೋಗ್ತಾ ಇದ್ದೀನಿ ಗುರು. ಡ್ಯೂಟಿ ಮುಗೀತು. ಸೀದಾ ಮನೆ ಕಡೆಗೇನೆ ಇವಾಗ. ನೀವು ಪೋಟ್ರು ಬೇಡ, ಏನು ಬೇಡ, ಸೀದಾ ಮನೆ. ನಾಳೆ ನೋಡೋಣ ಇವಾಗ.